ನಮಸ್ತೆ ಎಲ್ಲರಿಗೂ ಹನುಮಾನ್ ಜಯಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹನುಮಂತ ದೇವರ ಆಶೀರ್ವಾದ ಸಿಗಲಿ. ಅವ್ರ ಕಡೆಯಿಂದ ಆರೋಗ್ಯ ಆಶೀರ್ವಾದ ಐಶ್ವರ್ಯ ಎಲ್ಲ ಕೊಡಲಿ ನಮ್ಮಪ್ಪ ಎಲ್ಲರಿಗೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಮ್ಮನೆ ಎದುರುಗಡೆ ಒಂದು 150-200 ಮನೆ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋ ಮನೆ. ಎಲ್ಲರೂ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಒಂದು 3-4 ಬಿಲ್ಡಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಖುಷಿಯಾಗುತ್ತೆ. ಇಲ್ಲಿರೋರೆಲ್ಲ ತುಂಬ ಜನ ಪೌರ ಕಾರ್ಮಿಕರಿದ್ದಾರೆ, ಮತ್ತು ಸ್ವಲ್ಪ ಜನ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಇದ್ದಾರೆ. ನಮ್ಮಲ್ಲೂ ಇವತ್ತು ಹನುಮಂತ ದೇವರಿಗೆ ಒಂದು ಅಭಿಷೇಕ ನೈವೇದ್ಯ ಎಲ್ಲನೂ ಮಾಡಿ ಪೂಜೆ ಮಾಡಿದ್ವಿ. ಖುಷಿಯಾಯಿತು. ಮತ್ತು ಇವತ್ತು ಸಂಜೆ ನಾನು ಕೆಲಸದಿಂದ ಬಂದಾಗ ಇಲ್ಲೊಂದು ಶೋ, ನಮ್ಮನೆ ಹತ್ರ ಒಂದು ಶೋ ನಡೀತಾ ಇತ್ತು. ಇವರು ಯಾರೋ ಹೊರಗಡೆಯಿಂದ ಬಂದು ಒಂದು 4 ಜನ ಗಂಡು ಮಕ್ಕಳು, ಒಂದು 2 ಹೆಣ್ಣು ಮಕ್ಕಳು, ಪುಟ್ಟ ಮಕ್ಕಳೇ, ಒಂದು ಕಮ್ಮಿ ವಯಸ್ಸು, ಒಂದು 18-20 ವರ್ಷ ಹೆಣ್ಣು ಮಕ್ಕಳು, ಒಂದು 25 ವರ್ಷ 30 ವರ್ಷ ಒಳಗಡೆ ಇರೋ ಗಂಡು ಮಕ್ಕಳು, ಒಂದೇ ಫ್ಯಾಮ್ಲಿ ಅಂತ ಇರ್ಬೋದು. ಯಾಕಂದರೆ 2 ಟೆಂಪೋದಲ್ಲಿ ಬಂದಿದ್ರು ಅವರು. ಇವರು ಇಲ್ಲಿ ಒಂದು 3 ಅವರು ಶೋ ಮಾಡಿದ್ರು. ಏನಂದರೆ ಒಂದು ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಶೋ ಮಾಡಿದ್ರು. ಇವರಿಲ್ಲಿ ಡ್ಯಾನ್ಸ್ ಮಾಡ್ತಾ ಮಧ್ಯದಲ್ಲಿ ಎಲ್ಲರನ್ನೂ ಸಹಾಯ ಕೇಳ್ತಾಯಿದ್ರು. ಸ್ವಲ್ಪ ನಮಗೆ ಏನೋ ನಿಮ್ಮ ಕೈಲಾಗಿದ್ದು ದುಡ್ಡು ಕೊಡಿ, ದಿನಸಿ ಕೊಡಿ, ಬಟ್ಟೆ ಕೊಡಿ ಅಂತ. ಇಲ್ಲಿರೋ ಜನ ಸುಮಾರು ಕೊಟ್ಟರು. ಸುಮಾರು ಅಂದರೆ ಸುಮಾರೇ ಕೊಟ್ಟರು. ಎಷ್ಟು ಅಕ್ಕಿ, ಅವ್ರ ಮನೇಲಿರೋ ದಿನಸಿ, ಬಟ್ಟೆಗಳು ಮತ್ತು ದುಡ್ಡುಗಳು ಎಷ್ಟಂದರೆ ತುಂಬಾ ಕೊಟ್ಟರು. ಮತ್ತು ಈ ಮನುಷ್ಯನಿಗೆ ಎಷ್ಟು ಕೊಟ್ಟರೂ ತೃಪ್ತಿ ಆಗ್ತಾಯಿಲ್ಲ ಇದೇ ಮನುಷ್ಯ. ಮತ್ತೆ ನಾನು 300 ರೂಪಾಯಿ ಕೊಟ್ಟು ಜನ್ರೇಟ್ರ್ ತಂದಿದ್ದೀನಮ್ಮ ತಾಯಿ, ಇನ್ನೂ ಸ್ವಲ್ಪ ಎಲ್ಪ್ ಮಾಡಿ ಅಂತ ಕೇಳ್ತಾನೇ ಇದ್ದರು. ಆದರೂ ಜನಗಳು ಪಾಪ ಎಷ್ಟು ಕೊಟ್ಟರು ಅಂದರೆ ಖುಷಿಯಾಯಿತು. ಅಷ್ಟು ತಗೊಂಡು ಬಂದು ಮನೇಲಿರೋದೆಲ್ಲ ಕೊಟ್ಟರು. ನೋಡಿ, ಇವರು ಮಾತೇ ಬಂಡವಾಳವಿಟ್ಕೊಂಡು ಅಗಲ್ದೋರಡೆ ಮಾಡ್ತಾರಂತಲ್ಲ, ಆ ಥರ ಈಗಿನ ಜನಗಳು ಯಾವ್ಯಾವ ಥರ ಎಲ್ಲ ಜನಗಳಿಗೆ ಮೋಸ ಮಾಡ್ಬೋದು ಆ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಏನಪ್ಪ. ಮತ್ತು ಇವರಿಗೆ 2-3 ಸರಿ ಶೋ ಮಧ್ಯದಲ್ಲಿ ಕಾಫಿ ಟೀ ಎಲ್ಲ ಮಾಡಿಕೊಟ್ರು ಇಲ್ಲಿರೋ ಜನಗಳು. ಮತ್ತು ನೈಟು ಊಟ ಕೊಟ್ಟರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನೋಡಿ, ಎಷ್ಟು ಅಕ್ಕಿ, ದವಸಿ, ಧಾನ್ಯ ಅಷ್ಟು ಕೊಟ್ಟರು. ಎಲ್ಲನೂ ಬೆಳಗ್ಗೆ ತುಂಬಿಕೊಂಡು ಅವರು ಹೊರಟರು. ಇವರು ಎಲ್ಲಿರೋರು ಏನು ಗೊತ್ತಿಲ್ಲ ಯಾರಿಗೂ. ಬಂದು ಅಷ್ಟು ತುಂಬ್ಕೊಂಡು ಹೋದರು. ಮಾತನ್ನ ಒಂದು ಬಂಡವಾಳವಾಗಿಟ್ಕೊಂಡು. ನಮ್ಮ ಜನಗಳು ಯಾರೋ ಒಂದು ಅಯ್ಯೋ ಪಾಪ ಅಂದ ತಕ್ಷಣ ಎಷ್ಟು ಮುಗ್ಧತೆಯಿಂದ ಅಷ್ಟು ಸಹಾಯ ಮಾಡ್ತಾರೆ. ಇದನ್ನು ನೋಡಿ ನನಗೂ ಬೇಜಾರಾಯಿತು. ಯಾಕಂದರೆ ಇವ್ರಿಗೆ ಇಷ್ಟೊಂದು ಮುಗ್ಧತೆ ಜನಗಳು. ಒಂದು ಅಯ್ಯೋ ಪಾಪ ಅಂದ ತಕ್ಷಣ ಇವರೇನು ಕೈಲಾಗ್ದವರಲ್ಲ, ಎಲ್ಲ ಚಿಕ್ಕ ಹುಡುಗರೆ, ಅಷ್ಟು ಸಹಾಯ ಮಾಡಿದ್ರಲ್ಲ ಅಂತ ಅಗಲ್ದರೋಡೆ ಥರ ಒಂದು ನೋಡ್ತಾ ಇದ್ದಂಗೆ ನಡೀತು. ಇವರು ಬೆಳಗ್ಗೆವರೆಗೂ ಇಲ್ಲೇ ಇದ್ದರು. 2 ಟೆಂಪೋದಲ್ಲಲ್ವ, ಅದರೊಳಗಡೆ ಮಲ್ಕೊಂಡಿದ್ರು. ಮತ್ತು ಬೆಳಗ್ಗೆ ಎಲ್ಲ ತುಂಬಿಸ್ಕೊಂಡು ಹೊರಟರು. ಎಲ್ಲಿರೋರು ಏನೂ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.